ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋವನ್ನು ತುಂಬ ಗಮನವಿಟ್ಟು ನೋಡಿರಿ. ಈ ಸಸ್ಯವನ್ನು ನೋಡಿ ಇದು ಯಾವ ಸಸ್ಯ ಅಂತ ತಿಳಿದುಕೊಳ್ಳಿರಿ. ಯಾಕಂದರೆ ಇಂದು ನಾನು ನಿಮಗೆ ಯಾವ ಮಾಹಿತಿಯನ್ನು ತಿಳಿಸಲಿದ್ದೇನೋ ಅದು ಈ ಸಸ್ಯದ ಬಗ್ಗೆ ಆಗಿದೆ. ಈ ಸಸ್ಯವನ್ನು ನೀವು ನಿಮ್ಮ ಮನೆಯ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಯಾವ ನೀರು ಗೊಬ್ಬರ ಇಲ್ಲದೆ ಬೆಳೆದಿರೋದನ್ನು ನೋಡಿರ್ತೀರ. ಯಾರೂ ಸಹ ಇದನ್ನು ಹಚ್ಚಿರೋದಿಲ್ಲ. ಈ ಸಸ್ಯ ತುಂಬಾ ಶಕ್ತಿಶಾಲಿಯಾಗಿದ್ದು ಇದರಲ್ಲಿ ಅದ್ಭುತವಾದ ಶಕ್ತಿಗಳು ಇವೆ ಅಂತಲೇ ಹೇಳ್ಬೋದು. ಆಯುರ್ವೇದದಲ್ಲಿ ಇದನ್ನು ಉತ್ತಮವಾದ ಸಸ್ಯದ ಶ್ರೇಣಿಯಲ್ಲಿ ಇರಿಸಿದ್ದಾರೆ. ಇದರಲ್ಲಿ ಅನೇಕ ಪ್ರಕಾರದ ಚಮತ್ಕಾರಿಕ ಗುಣಗಳ ಜೊತೆಗೆ ದಿವ್ಯ ಗುಣಗಳು ಸಹ ಇರುತ್ತವೆ. ಹಾಗಾಗಿ ಇದು ಲೋಕಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇನ್ನು ನಾನು ನಿಮಗೆ ಇದರ ಬಗ್ಗೆ ತುಂಬಾ ಪವರ್ಫುಲ್ ಆಗಿರುವಂಥ ಧಾರ್ಮಿಕ ಮತ್ತು ತಾಂತ್ರಿಕ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ. ಇದರ ಆಯುರ್ವೇದಿಕ ಪ್ರಯೋಗವನ್ನು ಸಹ ತಿಳಿಸಿಕೊಡ್ತೀನಿ. ಹಾಗಾಗಿ ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಪೂರ್ತಿಯಾಗಿ ಖಂಡಿತವಾಗಿ ನೋಡಿರಿ. ಯಾವ ಮಾಹಿತಿ ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರೂ ಕೂಡ ನಿಮಗೆ ಸಿಗೋದಿಲ್ವ ಅಂಥ ಮಾಹಿತಿನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಸ್ಯದ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ತುಂಬ ಜನರು ಯಾವ ರೀತಿ ಇರ್ತಾರಂದರೆ ಮಾಹಿತಿಯನ್ನು ಹುಡುಕಲು ತಿಳಿದುಕೊಳ್ಳಲು, ಅದು ಆಯುರ್ವೇದದ ಬಗ್ಗೆ ಆಗಲಿ ಅಥವಾ ಬೇರೆ ಮಾಹಿತಿ ಇರ್ಬೋದು, ತಮ್ಮ ತುಂಬ ಸಮಯವನ್ನು ಅವರು ಹಾಳು ಮಾಡ್ಕೊಂಡು ಬಿಡ್ತಾರೆ. ಇಡೀ ಜೀವನ ಅವರು ಹಾಳು ಮಾಡಿಕೊಂಡ್ರೂ ಸರಿ, ಈ ರೀತಿಯ ಒಳ್ಳೆಯ ಮಾಹಿತಿ ಅವರಿಗೆ ಸಿಗೋದಿಲ್ಲ. ಅದೃಷ್ಟವಶಾತ್ ನಮಗೆ ಒಬ್ಬ ಒಳ್ಳೆಯ ಗುರುಗಳ ಮೂಲಕ ಈ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ಇದೇನು ಸಾಧಾರಣವಾದ ಸಸ್ಯ ಅಲ್ಲ. ಈ ಸಸ್ಯದ ಚಮತ್ಕಾರವನ್ನು ನೀವು ತಿಳಿದುಕೊಂಡರೆ ನಾಳೆಯಿಂದಲೇ ಇದರ ಬೇರಿನ ಸೇವನೆ ಮಾಡಲು ಶುರು ಮಾಡ್ತೀರಾ. ಪೂರ್ತಿಯಾದ ನಂಬಿಕೆಯ ಮೇಲೇ ನಾನು ಹೇಳ್ತಾ ಇರೋದು. ನಾಳೆಯಿಂದ ಈ ಸಸ್ಯ ನಿಮಗೋಸ್ಕರ ಸಾಧಾರಣವಾದ ಸಸ್ಯವಾಗಿರೋದಿಲ್ಲ. ಬದಲಿಗೆ ನಿಮಗಾಗಿ ಇದು ಒಂದು ಸಂಜೀವಿನಿ ಸಸ್ಯಕ್ಕೆ ಸಮಾನವಾಗಿ ಬಿಡುತ್ತದೆ. ನಮ್ಮ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದಕ್ಕೆ ಗೌರವ ಪಡಬೇಕು. ಯಾಕಂದರೆ ಇಂದಿಗೂ ಸಹ ನಮ್ಮ ಭಾರತದ ಭೂಮಿಯಲ್ಲಿ ಈ ಪ್ರಕಾರದ ಸಸ್ಯ ಗಿಡಗಳು ನಮ್ಮ ಮಧ್ಯೆ ಇವೆ. ಇವು ದಿವ್ಯ ಶಕ್ತಿಗಳನ್ನು ಒಳಗೊಂಡಿವೆ. ಈ ಸಸ್ಯ ಗಿಡಗಳ ಚಮತ್ಕಾರವನ್ನು ನೀವು ತಿಳಿದುಕೊಂಡ್ರೆ ನಾಳೆಯಿಂದ ನೀವೇನಾದರೂ ಮಲ್ಟಿವಿಟಮಿನ್ಗಳನ್ನು ತಿಂತಾ ಇದ್ದರೆ ಅಥವಾ ನಿಮ್ಮ ಶರೀರವನ್ನು ದಷ್ಟಪುಷ್ಟ ಶಕ್ತಿಶಾಲಿಯನ್ನಾಗಿಸಲು ಅಂಗಲರ ಮಾತ್ರೆಗಳನ್ನು ತಿಂತಾ ಇದ್ದರೆ ಅವುಗಳನ್ನೆಲ್ಲ ನೀವು ತ್ಯಾಗ ಮಾಡ್ತೀರಾ. ಈ ಸಸ್ಯದ ಪ್ರಯೋಗ ಮತ್ತು ಚಮತ್ಕಾರಿಕ ಗುಣಗಳನ್ನು ತಿಳಿದ್ರೆ ನೀವು ನಿಮ್ಮನ್ನು ಅದೃಷ್ಟವಂತರು ಅಂತ ತಿಳಿತೀರಾ. ಮಾಹಿತಿ ತಿಳಿಯೋ ಮುನ್ನ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ್ ಬಲಿ ಅಂತ ಬರೆಯಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಈ ಸಸ್ಯದ ಹೆಸರನ್ನು ತಿಳಿಯಿರಿ. ಈ ಸಸ್ಯಕ್ಕೆ ಅತಿ ಬಲ ಅಂತ ಕರೆಯುತ್ತಾರೆ. ಕೆಲವು ಪ್ರದೇಶದಲ್ಲಿ ಇದನ್ನು ಮಹಾಬಲ ಅಂತಲೂ ಕರೆಯುತ್ತಾರೆ. ನಿಮ್ಮಲ್ಲಿ ಈ ಸಸ್ಯಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿರಿ. ಯಾಕಂದರೆ ಬೇರೆಯವರು ನಿಮ್ಮ ಕಾಮೆಂಟನ್ನು ನೋಡಿದಾಗ ಅವರಿಗೂ ಸಹ ನಿಮ್ಮ ಮೂಲಕ ಸಹಾಯ ಆಗುತ್ತೆ. ಹೆಸರಿನ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೋದು. ಇದನ್ನು ಮಹಾಬಲ ಅತಿಬಲ ಅಂತಾರೆ. ಇದರಲ್ಲಿ ಹೆಚ್ಚಿನ ಶಕ್ತಿಯ ಪ್ರಮಾಣ ಇರುತ್ತದೆ. ಹೌದು ಸ್ನೇಹಿತರೆ, ವಿಡಿಯೋವನ್ನು ಗಮನವಿಟ್ಟು ಕೇಳಿರಿ. ಯಾವುದರಲ್ಲಿ ಅತ್ಯಧಿಕ ಶಕ್ತಿ ಬಲ ಇರುತ್ತದೆಯೋ ಆ ಪ್ರಕಾರದ ಸಸ್ಯವನ್ನು ನಾವು ಅತಿಬಲ ಅಂತ ಕರೆಯುತ್ತೇವೆ ಅಥವಾ ಮಹಾಬಲ ಅಂತಲೂ ಹೇಳ್ಬೋದು. ನಮ್ಮ ಗುರುಗಳು ನಮಗೆ ತಿಳಿಸಿದ ವಿಷಯ ಏನಿತ್ತಂದರೆ ನಾವು ಇಂಥ ಕೆಲವು ವಿಷಯಗಳನ್ನು ಬುಕ್ನಲ್ಲಿಯೂ ಪುಸ್ತಕಗಳಲ್ಲಿಯೂ ಓದಿದ್ದೇವೆ. ಗುರುಗಳ ಮೂಲಕ ನಮಗೆ ಈ ಮಾಹಿತಿ ಸಿಕ್ಕಿದೆ. ನಮ್ಮ ಗುರುಗಳು ತಿಳಿಸಿದ ಹಾಗೆ ಈ ಅತಿಬಲ ಸಸ್ಯ ಹಲವಾರು ಚಮತ್ಕಾರಿಕ ಶಕ್ತಿಗಳನ್ನು ತನ್ನೊಳಗಡೆ ಇರಿಸಿಕೊಂಡಿರುತ್ತದೆ. ಹಾಗಾಗಿ ನಿಮ್ಮಲ್ಲಿ ನಮ್ಮ ಮತ್ತೊಂದು ರಿಕ್ವೆಸ್ಟ್ ಇದೆ. ಈ ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ಇಂದಿನ ಈ ವಿಡಿಯೋನ ನೀವು ಮಿಸ್ ಮಾಡಿಕೊಂಡ್ರೆ ಈ ವಿಡಿಯೋವನ್ನು ಅರ್ಧಂಬರ್ಧ ನೋಡಿ ಮಧ್ಯದಲ್ಲಿ ಬಿಟ್ಟು ಹೋದರೆ ಇಡೀ ಜೀವನ ನೀವು ಕಷ್ಟ ಅನುಭವಿಸ್ಬೇಕಾಗತ್ತೆ. ಲಕ್ಷಾಂತರ ಕೋಟಿ ದುಡ್ಡು ಖರ್ಚು ಮಾಡಿದ್ರೂ ಕೂಡ ಈ ಪ್ರಕಾರದ ಸಸ್ಯದ ರಹಸ್ಯವಾದ ಮಾಹಿತಿಗಳನ್ನು ಯಾರೂ ಸಹ ನಿಮಗೆ ತಿಳಿಸಿಕೊಡೋದಿಲ್ಲ. ಒಂದು ವೇಳೆ ನನ್ನ ವಿಡಿಯೋವನ್ನು ನೋಡಿ ಯಾರಾದರೂ ಕಾಪಿ ಮಾಡಿ ಮಾಹಿತಿ ಕೊಟ್ಟರೆ ಅದು ಬೇರೆ ಆಗುತ್ತೆ. ಆದರೆ ಇಂದಿನ ದಿನಾಂಕವನ್ನು ನೀವು ಚೆಕ್ ಮಾಡಿ ನೋಡಿ. ಇದಾದ ನಂತರ ಬೇರೆಯವರು ಕಾಪಿ ಮಾಡಿ ಮಾಹಿತಿಯನ್ನು ನಿಮಗೆ ತಿಳಿಸಿದ್ರೆ ಅದು ಬೇರೆ ಆಗುತ್ತೆ. ಇಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಲಾಭ ಸಿಗುವಂತೆ ಇರುತ್ತದೆಯೋ ಅದೇ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವುಗಳನ್ನು ಸಾಧಾರಣ ವ್ಯಕ್ತಿಗಳು ಕೂಡ ಮಾಡಬಹುದು. ನಮ್ಮ ಕನ್ನಡ ಮಾಸ್ಟರ್ ಚಾನಲ್ನ ಉದ್ದೇಶ ಜನಕಲ್ಯಾಣ ಜನಹಿತ ಆಗಿದೆ. ನಾವು ಪ್ರತಿಯೊಂದು ವಿಡಿಯೋಗಳಲ್ಲಿ ತಿಳಿಸುವ ಹಾಗೆ ನಮ್ಮ ವಿಡಿಯೋ ಮೇಲೆ ವ್ಯೂಸ್ ಬರಲಿ ಅಥವಾ ಬಿಡಲಿ, ಸಬ್ಸ್ಕ್ರೈಬರ್ಗಳು ಹೆಚ್ಚಾಗಲಿ ಅಥವಾ ಬಿಡಲಿ, ಇದರಿಂದ ನಮಗೆ ಯಾವ ವ್ಯತ್ಯಾಸ ಬೀಳೋದಿಲ್ಲ. ಒಂದು ವೇಳೆ ನಮ್ಮ ವಿಡಿಯೋವನ್ನು ನೋಡಿದ ನಿಮ್ಮಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೂ ಒಳ್ಳೆಯದಾದರೂ ಕೂಡ ಇಲ್ಲಿ ನಾವು ನಮ್ಮನ್ನು ಅದೃಷ್ಟಶಾಲಿಗಳು ಅಂತ ಅರ್ಥ ಮಾಡ್ಕೊಳ್ತೀವಿ. ನೀವು ಕೂಡ ಜನಹಿತ ಜನ ಕಲ್ಯಾಣಕ್ಕೋಸ್ಕರ ಕನ್ನಡ ಮಾಸ್ಟರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಯಾಕಂದರೆ ಆಯುರ್ವೇದದಲ್ಲಿ ಜೀವನವು ಅಡಗಿದೆ. ಹಾಗಾದರೆ ಬನ್ನಿ ಇದರ ಚಮತ್ಕಾರಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳು ತಿಳಿಸಿದ ಹಾಗೆ ಇದರ ಬೇರಿನ ಪುಡಿಯನ್ನು 1 ವರ್ಷದ ತನಕ
ಅಂದರೆ ಇದರ ಬೇರಿನ ಪುಡಿಯನ್ನು ಮಾಡ್ಕೊಳ್ಬೇಕು. ಒಂದು ವೇಳೆ ಇದರ ಬೇರಿನ ಪೌಡರನ್ನು 1 ವರ್ಷದ ತನಕ ಸೇವನೆ ಮಾಡಿದ್ರೆ ಶರೀರದಲ್ಲಿ 1 ಆನೆಯಷ್ಟು ಬಲ ಬರುತ್ತದೆ. ಗಮನವಿಟ್ಟು ಕೇಳಿರಿ. 2 ವರ್ಷದ ತನಕ ಸೇವನೆ ಮಾಡಿದ್ರೆ 2 ಆನೆಗಳಷ್ಟು ಬಲ ಬರುತ್ತದೆ. 3 ವರ್ಷಗಳ ತನಕ ಇದರ ಸೇವನೆ ಮಾಡಿದ್ರೆ 100 ಆನೆಗಳಷ್ಟು ಬಲ ಬರುತ್ತದೆ. 4 ವರ್ಷಗಳ ತನಕ ಸೇವನೆ ಮಾಡಿದ್ರೆ 1,000 ಆನೆಗಳಷ್ಟು ಬಲ ಬರುತ್ತದೆ. 5 ವರ್ಷಗಳ ತನಕ ಸೇವನೆ ಮಾಡಿದ್ರೆ 10,000 ಆನೆಗಳ ಬಲ ಸಿಗುತ್ತದೆ. ಇಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಹೇಗೆ ಬಲ ಶಕ್ತಿ ಬರುತ್ತದೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಎಲ್ಲಕ್ಕಿಂತ ಮೊದಲು ಇದರ ಕೆಲವು ದೈವಿಕ ಪ್ರಯೋಗಗಳನ್ನು ತಿಳಿದುಕೊಳ್ಳೋಣ. ಆನಂತರ ಇದರ ಆಯುರ್ವೇದಿಕ ಪ್ರಯೋಗವನ್ನು ತಿಳಿಯೋಣ. ಒಂದು ಮಾಹಿತಿಯ ಅನುಸಾರವಾಗಿ ಇದರ ಬೇರನ್ನು ಧರಿಸಿಕೊಳ್ಳೋದ್ರಿಂದ ಗಮನವಿಟ್ಟು ಕೇಳಿರಿ. ಒಂದು ಮಾಹಿತಿಯ ಅನುಸಾರವಾಗಿ ಇದರ ಬೇರನ್ನು ಧರಿಸೋದ್ರಿಂದ ನವಗ್ರಹದ ತೊಂದರೆ ಸಮಾಪ್ತಿಯಾಗುತ್ತದೆ. ನವಗ್ರಹಗಳಿಗೆ ಏನನ್ನು ಸಹ ನಿಮಗೆ ಮಾಡಲು ಸಾಧ್ಯ ಆಗೋದಿಲ್ಲ. ಇದನ್ನು ಧರಿಸುವಂಥ ಶುಭ ದಿನ ಬುಧವಾರ ಆಗಿರುತ್ತದೆ. ಬುಧವಾರದ ದಿನ ಇದರ ಬೇರನ್ನು ನೀವು ಬೆಳ್ಳಿಯ ತಾಯಿತದಲ್ಲಿ ಆ ತಾಯಿತಕ್ಕೆ ಧೂಪವನ್ನು ತೋರಿಸಿ ಧರಿಸಿಕೊಳ್ಳಬೇಕು. ಇದನ್ನು ಧರಿಸಿದ ನಂತರ ನವಗ್ರಹಗಳ ತೊಂದರೆ ಸ್ಥಿರವಾಗುತ್ತದೆ, ಶಾಂತಗೊಳ್ಳುತ್ತದೆ. ಇನ್ನೊಂದು ಮಾಹಿತಿಯ ಅನುಸಾರವಾಗಿ ಭೂತ ಪ್ರೇತಗಳ ಕಾಟದಿಂದ ನೀವು ಬಳಲ್ತಾ ಇದ್ದರೆ, ಭೂತ ಪ್ರೇತಗಳಿಂದ ನೀವು ಯಾವತ್ತಿಗೂ ಶಾಶ್ವತವಾಗಿ ಉಳಿದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಆ ಕೆಟ್ಟ ಶಕ್ತಿಗಳು ನಿಮ್ಮನ್ನು ನೋಡಿ ಹೆದರಿ ಓಡಲಿ ಅಂತ ಇಷ್ಟಪಡ್ತಾ ಇದ್ದರೆ ಆಂಜನೇಯ ಸ್ವಾಮಿಗೆ ಈ ಬೇರನ್ನು ಅರ್ಪಿಸಿದ ನಂತರ 24 ಗಂಟೆಗಳ ತನಕ ಅವರಿಗೆ ಅರ್ಪಿಸಿರಿ. ಇದಾದ ನಂತರ ಆ ಬೇರನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಇದನ್ನು ನೀವು ನಿಮ್ಮ ಬಲಭುಜದಲ್ಲಿ ಕಟ್ಕೊಳ್ಳಿ. ಪುರುಷರಾಗಿದ್ದರೆ ಬಲಭುಜದಲ್ಲಿ ಕಟ್ಕೊಳ್ಳಿ. ಪೂರ್ತಿಯಾಗಿ ಭೂತ ಪ್ರೇತಗಳಾಗಲಿ ನೀಚ ಶಕ್ತಿಗಳು ನಿಮಗೆ ಹೆದರಿ ಓಡಿ ಹೋಗುತ್ತವೆ. ಇನ್ನೊಂದು ಮಾಹಿತಿಯ ಅನುಸಾರವಾಗಿ ಇದರ ಬೇರನ್ನು ಬೆಳೆಯ ತಾಯ್ತದಲ್ಲಿ ಧರಿಸಿದ ನಂತರ ನೀವು ಎಲ್ಲೇ ಹೋದರೂ ಜನ ನಿಮಗೆ ತಲೆಬಾಗುತ್ತಾರೆ, ಗೌರವ ಘನತೆ ಕೊಡ್ತಾರೆ. ಇನ್ನೊಂದು ಮಾಹಿತಿಯ ಅನುಸಾರವಾಗಿ ಇದನ್ನು ಧರಿಸಿದ ನಂತರ ನಮಗೆ ರೋಗಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಉದಾಹರಣೆಗಾಗಿ ನಿಮ್ಮ ಶರೀರದಲ್ಲಿ ಯಾವುದಾದ್ರೂ ಅಸಾಧಾರಣವಾದ ರೋಗ ಇದ್ದರೆ ಅದು ಸರಿ ಆಗ್ತಾ ಇಲ್ಲ ಅಂದರೆ ಇದನ್ನು ಧರಿಸಿದ ನಂತರ ಇದು ನಿಧಾನವಾಗಿ ರೋಗಗಳನ್ನು ವಾಸಿ ಮಾಡುತ್ತದೆ. ರೋಗಗಳಿಂದ ಶರೀರಕ್ಕೆ ಮುಕ್ತಿಯನ್ನು ಕೊಡುತ್ತದೆ. ಇದನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿ ಇಡೋದ್ರಿಂದ ಮನೆ ಯಾವತ್ತಿಗೂ ಸುರಕ್ಷಿತವಾಗಿ ಇರುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ಸಂಪೂರ್ಣ ಮನೆಯನ್ನು ರಕ್ಷಣೆ ಮಾಡುತ್ತದೆ. ಇನ್ನು ಇದರ 5ರಿಂದ 8 ಅದ್ಭುತವಾದ ಲಾಭಗಳನ್ನು ತಿಳಿಸ್ತೀನಿ. ವಿಡಿಯೋವನ್ನು ಗಮನವಿಟ್ಟು ಕೇಳಿರಿ. ಮಾಹಿತಿಯ ಅನುಸಾರವಾಗಿ ಇದನ್ನು ಕೆಂಪು ಅಥವಾ ಬಿಳಿ ಬಣ್ಣದಲ್ಲಿ ಕಟ್ಟಿ ಒಂದು ವೇಳೆ ಇದನ್ನು ಧನ ಸಂಪತ್ತನ್ನು ಇಡುವ ಸ್ಥಾನದಲ್ಲಿ ಇಟ್ಟರೆ ಇದು ಧನಲಕ್ಷ್ಮಿಯನ್ನು ಹೆಚ್ಚಿಗೆ ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಕಬೋರ್ಡ್ನಲ್ಲಿ ಇದನ್ನು ಇಟ್ಟರೆ ಇದು ವ್ಯರ್ಥವಾಗಿ ಹಣ ಖರ್ಚಾಗೋದನ್ನು ನಿಲ್ಲಿಸುತ್ತದೆ. ಅಂಗಡಿ ಇದ್ದರೆ ವ್ಯಾಪಾರ ಸ್ಥಾನದಲ್ಲಿ ಇದನ್ನು ಇಟ್ಟರೆ ಅಂಗಡಿಯಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಿಗೆ ಮಾಡುತ್ತದೆ. ಮತ್ತೊಂದು ಮಾಹಿತಿ ಏನಿದೆ ಅಂದರೆ ಇದರ ಬೇರಿನ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ನೀವು ಯಾರನ್ನು ನೋಡ್ತಿರೋರು ವಶದಲ್ಲಾಗ್ತಾರೆ. ಇದರ ಹಲವಾರು ಚಮತ್ಕಾರಿಕ ಲಾಭಗಳು ಹೇಗಿವೆ ಅಂದರೆ ಅದರ ಬಗ್ಗೆ ತಿಳಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಯಾಕಂದರೆ ಕನ್ನಡ ಮಾಸ್ಟರ್ಸ್ ಕೇವಲ ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಆಗಿದೆ. ಇದು ನಿಮ್ಮೆಲ್ಲರ ಕುಟುಂಬ ಆಗಿದೆ. ಇಲ್ಲಿ ನಾವು ಆಯುರ್ವೇದಿಕ ಮಾಹಿತಿಯನ್ನು, ಸನಾತನ ಧರ್ಮದ ಮಾಹಿತಿಯನ್ನು ಎಲ್ಲ ಜನಸಾಮಾನ್ಯರಿಗೂ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಒಂದು ಮಾಹಿತಿಯ ಅನುಸಾರವಾಗಿ ಇದರ ಬೇರಿನ ವಾಸನೆಯನ್ನು ನೋಡೋದ್ರಿಂದ ಭೂತ ಪ್ರೇತಗಳು ಬಿಟ್ಟು ಹೋಗುತ್ತವೆ. ಇದು ನಿರ್ಬಲರನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ. ಒಂದು ವೇಳೆ ಅಂಥ ವ್ಯಕ್ತಿಗಳು ಇದರ ಸೇವನೆಯನ್ನು ಮಾಡಿದ್ರೆ ಅವರು ಶಕ್ತಿಶಾಲಿಯಾಗುತ್ತಾರೆ. ಈ ರೀತಿಯೂ ಒಂದು ಮಾಹಿತಿ ಇದೆ. ತುಪ್ಪದ ಜೊತೆಗೆ ಇದರ ಪೌಡರನ್ನು ಮಾಡಿ ಸೇರಿಸಿ ಸೇವನೆ ಮಾಡೋದ್ರಿಂದ ಶರೀರವನ್ನು ಇದು ಕಬ್ಬಿಣದ ರೀತಿ, ವಜ್ರದ ರೀತಿ ಶಕ್ತಿಶಾಲಿಯನ್ನಾಗಿಸುತ್ತದೆ. ಇಲ್ಲಿ ಮೊದಲೇ ತಿಳಿಸಿದ ಹಾಗೆ ಇದರ ಸೇವನೆಯಿಂದ 10,000 ಆನೆಗಳ ಬಲ ಸಿಗುತ್ತದೆ ಅಂತ ನಾವು ಹೇಳಿದ್ವಿ. ಆದರೆ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ, ಕೇಳ್ತಾ ಇರ್ತಾರೆ, ಗುರುಗಳೇ ನೀವಂತೂ ಮಾಹಿತಿಯನ್ನು ತಿಳಿಸಿದ್ರಿ, ಆದರೆ ಹೇಗೆ ತಿನ್ನೋದಂತ ತಿಳಿಸಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಗಮನವಿಟ್ಟು ಕೇಳಿರಿ. 1 ವರ್ಷದ ಸೇವನೆಯಿಂದ 1 ಆನೆಯಷ್ಟು, 2 ವರ್ಷದ ಸೇವನೆಯಿಂದ 10 ಆನೆಗಳಷ್ಟು, 3 ವರ್ಷಗಳ ಸೇವನೆಯಿಂದ 100 ಆನೆಯಷ್ಟು, 4 ವರ್ಷದ ಸೇವನೆಯಿಂದ 1,000 ಆನೆಯಷ್ಟು, 5 ವರ್ಷ ಸೇವನೆ ಮಾಡೋದ್ರಿಂದ 10,000 ಆನೆಗಳ ಬಲ ಹೆಚ್ಚುತ್ತದೆ ಅಂತ ಹೇಳಿದ್ವಿ. ಪ್ರಾಚೀನ ಕಾಲದಲ್ಲಿ ಅದೆಷ್ಟೆಲ್ಲ ರಾಜ ಮಹಾರಾಜರಿದ್ದಾರೆ, ಪ್ರಾಚೀನ ಸಮಯದಲ್ಲಿ ಅದೆಷ್ಟೆಲ್ಲ ಸಂತ ಮಹಾತ್ಮರಿದ್ದಾರೆ. ಇಲ್ಲಿಯ ತನಕ ಒಂದು ಮಾಹಿತಿ ಹೇಗಿದೆ ಅಂದರೆ ಪ್ರಾಚೀನ ಕಾಲದಲ್ಲಿ ಅದೆಷ್ಟೆಲ್ಲ ರಾಕ್ಷಸರಿದ್ದಾರೆ, ಅವರೆಲ್ಲ ದಿವ್ಯ ಮರಗಿಡಗಳ ಪ್ರಯೋಗವನ್ನು ಮಾಡುತ್ತಿದ್ದಾರೆ. ಇವರು ತುಂಬಾ ಮಹಾಬಲಶಾಲಿಗಳು ಆಗಿದ್ದಾರೆ. ನೀವು ಸಹ ನೋಡಿರ್ತೀರ, ದೊಡ್ಡದಾಗಿರೋ ಪರ್ವತಗಳನ್ನು ಅವರು ಎತ್ತಿ ಬಿಸಾಕುತ್ತಿದ್ದಾರೆ. ಅವರು ಇವುಗಳನ್ನೆಲ್ಲ ಸುಮ್ಮನೆ ಎಸೆಯುತ್ತಿರಲಿಲ್ಲ. ಈ ಪ್ರಕಾರದ ಮರಗಿಡಗಳ ಸೇವನೆಯಿಂದ ಆ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ಇದನ್ನು ಹೇಗೆ ಸೇವಿಸಬೇಕಂತ ಹೇಳ್ತೀವಿ ಕೇಳಿ.
ಇಲ್ಲಿ ಅರ್ಧ ಗ್ಲಾಸ್ ಒರಿಜಿನಲ್ ಆಗಿರುವಂಥ ಆಕಳಿನ ಹಾಲಿನ ಜೊತೆಗೆ ಗಮನವಿಟ್ಟು ಕೇಳಿರಿ. ಇದು ದೇಸಿ ಆಕಳು ಅಥವಾ ಜವಾರಿ ಆಕಳು ಅಂತ ನಾವು ಕರೆಯುತ್ತೇವೆ. ಯಾವುದೇ ಕಾರಣಕ್ಕೂ ಹೊಸದಾಗಿ ಬಂದಿರುವಂಥ ಆಕಳುಗಳ ಹಾಲಿನ ಪ್ರಯೋಗ ಮಾಡಬಾರ್ದು. ಅರ್ಧ ಗ್ಲಾಸ್ ಶುದ್ಧವಾದ ಆಕಳಿನ ಹಾಲಿನ ಜೊತೆಗೆ 5 ಗ್ರಾಮ್ ಇದರ ಬೇರಿನ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ಕುಡಿಯಬೇಕು. ಇಲ್ಲಿಯ ತನಕ ಅಂದರೆ 1 ವರ್ಷದವರೆಗೆ ಸೇವನೆ ಮಾಡಿರಿ. ಆಗ ಒಂದು ಆನೆಯ ಬಲ ಬರುತ್ತದೆ. ಆದರೆ ಇಲ್ಲಿ ಯಾವ ರೀತಿ ಈ ಶಕ್ತಿ ಸಿಗುತ್ತದೆ ಅಂದರೆ, ಇಲ್ಲಿ ನೀವು ನಶೆ ಮಾಡುವಂಥ ವಸ್ತುಗಳಿಂದ ದೂರ ಇದ್ದಾಗ ಮಾತ್ರ. ಎರಡನೇದಾಗಿ, ಯಾವುದಾದ್ರೂ ನೆಲ್ಲಿಕಾಯಿಗಳನ್ನು ತಿಂತಾ ಇದ್ದರೆ ಅವುಗಳನ್ನು ತ್ಯಾಗ ಮಾಡಬೇಕು. ಹಗಲಿನಲ್ಲಿ ಮಲಗಿಕೊಳ್ಳಬಾರದು. ಇಲ್ಲಿ ಶಿವನ ದೇವಾಲಯದಲ್ಲಿ ನೀವು ಸಮಯ ಕಳೆಯಬೇಕಾಗುತ್ತದೆ. 1 ವರ್ಷ ಸಮಯ ಕಳೆದ್ರೆ 1 ಆನೆಯ ಬಲ ಸಿಗುತ್ತದೆ. ಈ ರೀತಿಯಾಗಿ ನೀವು ಎಷ್ಟು ವರ್ಷ ಎಷ್ಟು ಆನೆಯ ಬಲವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತೀರೋ, ನೀವು ಎಷ್ಟು ಸಮಯ ಸಾಧನೆ ಮಾಡಲು ಹೊರಟಿರ್ತೀರೋ ಅಷ್ಟು ಸಮಯ ಇದರ ಪೌಡರ್ನ ಪ್ರಯೋಗವನ್ನು ಮಾಡಬೇಕು. ನೀವು ಶಿವಾಲಯದಲ್ಲಿ ನಿಮ್ಮ ದಿನವನ್ನು ಕಳೆಯಬೇಕು. ಈ ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸಿದ್ದಾರೆ. ಈ ಪ್ರಕಾರದ ಮಾಹಿತಿಯನ್ನು ಯಾವತ್ತಿಗೂ ನಾವು ನಿರ್ಲಕ್ಷ್ಯ ಮಾಡಬಾರದು. ಯಾಕಂದರೆ ಈ ಮಾಹಿತಿ ಇಂದಿಗೂ ಸಹ ನಮ್ಮ ಭಾರತದ ಭೂಮಿಯಲ್ಲಿ ಇವೆ. ಇಲ್ಲೂ ಕೆಲವು ವಿಷಯಗಳನ್ನು ತ್ಯಾಗ ಮಾಡಬೇಕಾಗತ್ತೆ. ತಮ್ಮ ಮೇಲೆ ತಾವು ನಿಯಂತ್ರಣವನ್ನು ತಾಳ್ಮೆಯನ್ನು ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಈ ರೀತಿಯ ಸಾಧನೆಗಳನ್ನು ಮಾಡಬಹುದು. ಇಲ್ಲಿ ನಾವು ನಿಮಗೆ ತುಂಬ ಪ್ರಯೋಗಗಳನ್ನು ತಿಳಿಸಿದ್ದೇವೆ. ಆದರೆ ಪ್ರಯೋಗ ಮಾಡುವ 1 ದಿನ ಮೊದಲು ಈ ಸಸ್ಯಕ್ಕೆ ನಿಮಂತ್ರಣ ಕೊಟ್ಟು ಬರಬೇಕು. ಮಾರನೇ ದಿನ ಇದರ ಬಳಕೆಯನ್ನು ಮಾಡಬೇಕಷ್ಟೇ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಹಾಕಿ. ಧನ್ಯವಾದಗಳು.